ನಮಸ್ಕಾರ. ನಾನು ಶುಭ. ಉಪ್ಪು ಮತ್ತು ಅರಿಶಿನ ಒಂದ್ಸತಿ ಹುರಿದ್ಬಿಟ್ಟು ನೋಡಿ, ನೀವೇ ಶಾಕ್ ಆಗ್ತೀರಿ. ಇವಾಗ ತುಂಬ ಬಿಸಿಲಿದೆ ಮತ್ತು ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡೋರಿಗಂತೂ ಕಣ್ಣಲ್ಲಿ ತುಂಬ ಉರಿ, ಪಾದಗಳಲ್ಲಿ ಉರಿ ಬರ್ತಾ ಇರುತ್ತೆ, ದೇಹದ ಉಷ್ಣತೆಯೂ ಜಾಸ್ತಿ ಆಗಿಬಿಟ್ಟಿರುತ್ತೆ. ನೀವು ತಕ್ಷಣ ಏನು ಮಾಡಬೇಕಂದ್ರೆ, ಮನೇಲಿ ಹರಳೆ ಎಣ್ಣೆ ಅಂತೂ ಇರುತ್ತಲ್ಲ, ಒಂದು ಸ್ವಲ್ಪ ಎಣ್ಣೆನೂ ನಿಮ್ಮ ಉಗುರುಗಳಿಗೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಮತ್ತು ನಿಮ್ಮ ತಲೆ ಕೂದಲಿಗೂ ಒಂದು ಸ್ವಲ್ಪ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಹಿಂಗೆ ಸ್ವಲ್ಪ ಹಚ್ಬಿಟ್ಟು ನಿಮ್ಮ ಐಬ್ರೋಸ್ಗೂ ಒಂದು ಸ್ವಲ್ಪ ಹೊತ್ತು ಹಚ್ಚಿ 1 ನಿಮಿಷ ಇಲ್ಲ 2 ನಿಮಿಷ ಬಿಟ್ಟಿದ್ದೀರಂದರೆ ತಕ್ಷಣ ನಿಮ್ಮ ಕಣ್ಣಲ್ಲಿ ಉರಿ, ಪಾದಗಳಲ್ಲಿ ಉರಿ ಕಮ್ಮಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮಕ್ಳಿಗೆ ಇನ್ನೇನು ಸಮ್ಮರ್ ಹಾಲಿಡೇಸು, ಒಳಗಡೆಯಿಂದ ಆಚೆ ಓಡಾಡ್ತಾ ಇರ್ತಾರಲ್ಲ, ಆ ಬಾಗಿಲು ಹೊಡ್ಕೊತಾ ಇರುತ್ತೆ, ಬೆರಳು ಕೊಟ್ಬಿಡ್ತಾರೇನೋ ಅಂತ ಭಯ ಇರುತ್ತಲ್ಲ. ನೀವು ಒಂದು ಪೆನ್ ಕ್ಯಾಪು ಸೇಮ್ ನಾನು ವಿಡಿಯೋದಲ್ಲಿ ಹಾಕ್ದಂಗೆ ಹಾಕಿಟ್ಬಿಟ್ಟಿದ್ದೀರಂದರೆ ಬಾಗಿಲು ಹೊಡ್ಕೊಳ್ಳೋದು ಇಲ್ಲ, ಮಕ್ಕಳು ಬೆರಳು ಕೊಡ್ತಾರೇನೋ ಅಂತ ಭಯ ಕೂಡ ಇರಲ್ಲ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ನುಗ್ಗೆಕಾಯಿ ಇವಾಗ ಸ್ವಲ್ಪ ಕಮ್ಮಿ ಇದೆ, ನಾವು ಜಾಸ್ತಿ ತಗೊಂಡು ಸ್ಟೋರ್ ಮಾಡ್ತೀವಿ. ಫ್ರಿಜ್ ಇರೋರು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಇವಾಗ ನಮ್ಮ ಮನೇಲಿ ಕೂಡ ಫ್ರಿಜ್ ಇಲ್ಲ. ಆ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ, ಒಂದು ಬಟ್ಟೆನೂ ತೇವ ಮಾಡ್ಕೊಬಿಡಬೇಕು, ನೀರು ಒಂದು ಸ್ವಲ್ಪನೂ ಇಳ್ದಿರ ಹಿಂಡ್ಕೊಬಿಡ್ಬೇಕು. ಸೇಮ್ ನಾನು ವಿಡಿಯೋದಲ್ಲಿ ನುಗ್ಗೆಕಾಯಿ ಹೆಂಗೆ ಸುತ್ತಾ ಇದ್ದೀನೋ ಬಟ್ಟೆನೂ ಸುತ್ತಬಿಟ್ಟು ಇಡಬೇಕು. ಈ ಥರ ಇಟ್ಬಿಟ್ಟು ಅದು ತೇವ ಕಮ್ಮಿ ಆದಾಗ, ಒಣಗಿದೆ ಅಂದಾಗ ಒಂದು ಸ್ವಲ್ಪ ನೀರು ಚಿಮ್ಕರಿಸ್ತಾ ಇದ್ದರೆ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಒಂದು ಬಾಣಲಿ ಇಟ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ಅರಿಶಿನ 1 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಹುರ್ಕೋಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಹೊಗೆ ಬರಬೇಕು, ನಿಮಗೆ ಗೊತ್ತಾಗುತ್ತೆ. ಹೊಗೆ ಬರೋಕ್ಕೆ ಸ್ಟಾರ್ಟ್ ಆದರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನಂದಿನ್ನ ಹೊಗೆ ಬರ್ತಾ ಇಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ. ನೀವು ಹುರ್ಕೊಳ್ಳೋವಾಗೆ ಏನು ಮಾಡಬೇಕಂದ್ರೆ, ಸೈಡಲ್ಲಿ ಒಂದು ಬಟ್ಟೆ ಇಲ್ಲ ಕರ್ಚೀಪ್ ಆಗಲಿ ಇಲ್ಲ ಹಳೇದು ಯಾವುದನ್ನ ಬಟ್ಟೆ ಹಾಕಿಟ್ಬಿಡಿ. ನಾನು ಒಂದು ಕರ್ಚೀಪ್ ರೆಡಿಯಾಗಿ ಹಾಕಿಟ್ಟಿದ್ದೀನಿ. ಹೊಗೆ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಬಟ್ಟೆ ಒಳಗಡೆಗೆ ಕರ್ಚೀಪ್ ಒಳಗಡೆಗೆ ನಾನು ಇದನ್ನು ಹಾಕ್ಕೊಬಿಡ್ತಾ ಇದ್ದೀನಿ. ಇದನ್ನು ಸೇಮ್ ಬುತ್ತಿ ಸುತ್ಕೊಂಡಂಗೆ ಸುತ್ತಬಿಟ್ಟು ಗಂಟು ಹಾಕ್ಬಿಡಿ. ಇವಾಗ ಮಕ್ಕಳು ತುಂಬ ಆಟ ಆಡಿ ಬಂದಾಗ ಪಾದಗಳಲ್ಲಿ ನೋವು ಅಂತ ಇರ್ತಾರೆ, ಕಾಲುಗಳಲ್ಲಾಗಲಿ ಮೊಣಕೈ ನೋವು ಅಂತಾರೆ. ಮಕ್ಕಳೇ ಅಲ್ಲ, ದೊಡ್ಡವರು ಅಷ್ಟೇ, ತುಂಬ ಕಾಲುಗಳು ಕೈ ನೋವು ಅಂತಾರೆ, ತಲೆ ನೋವು ಅಂತಾರಲ್ಲ. ನೀವೇನು ಮಾಡಬೇಕಂದ್ರೆ, ಸ್ವಲ್ಪ ಬಿಸಿ ಮುಟ್ಟು ನೋಡಬೇಕು. ನೋಡಿ, ಬಿಸಿ ಬಿಸಿ ಇರೋವಾಗಲೇ ಅವ್ರು ಎಲ್ಲಿ ನೋವು ಅಂತಾರಲ್ವ ಅಲ್ಲೆಲ್ಲ ಇಡಬೇಕು. ನೋಡಿ, ನನ್ನ ಮಗ ಕಾಲುಗಳು ತುಂಬ ನೋವು ಅಂತ ಇದ್ದ, ಅವ್ನಿಗೆ ಇಡ್ತಾ ಇದ್ದೀನಿ. ನೀವು ಮಕ್ಕಳಿಗಾದರೂ ಇಡ್ಬೋದು, ಇದು ದೊಡ್ಡವ್ರಿಗೂ ಮಾಡ್ಬೋದು. ಬೇಗ ನೋವು ಕಮ್ಮಿ ಆಗಿಬಿಡುತ್ತೆ. ಮತ್ತು ತುಂಬ ತಲೆನೋವಿದೆ ಅನ್ನೋರು ಇದೇ ಗಂಟನ್ನು ನಿಮ್ಮ ಹಣೆ ಮೇಲೆ ಇಟ್ಕೋಬೇಕು. ನನ್ನ ಮಗನಿಗೆ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ. ಮಕ್ಕಳಾಗಲಿ ದೊಡ್ಡವರಾಗಲಿ ಯಾವುದೇ ಮೆಡಿಸಿನ್ ತಗೊಂಡಿರಾ, ಇದು ಒಳ್ಳೆ ಮನೆ ಮದ್ದು ಅನ್ಬೋದು. ಬೇಕಾದರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ತಣ್ಣಗಾಗಿದೆಯಂದರೆ ಹೆಂಚು ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಸ್ವಲ್ಪ ಬಿಸಿ ಬಿಸಿನೇ ಇಡಬೇಕು. ಈ ಥರ ಇಡ್ತಾ ಇದ್ದರೆ ಬೇಗ ತಲೆನೋವು ಕಮ್ಮಿ ಆಗೋಗುತ್ತೆ. ಟ್ರೈ ಮಾಡಿ, ಇದು ನಮ್ಮ ಅಜ್ಜಿಯವರು ಹೇಳ್ಕೊಟ್ಟಿರೋ ಮನೆ ಮದ್ದು. ಈ ಥರ ಟಿಶ್ಯೂ ಬ್ಯಾಗ್ಸ್ ಅಂತೂ ನಾವು ಫ್ರೂಟ್ಸು ವೆಜಿಟೇಬಲ್ಸ್ ತಂದಾಗ ಕೊಟ್ಟಿರ್ತಾರೆ, ಎಲ್ಲರ ಮನೇಲಿ ಸಾಮಾನ್ಯವಾಗಿದ್ದೇ ಇರುತ್ತೆ. ಇಲ್ಲ ಅನ್ನೋರು ಟಿಶ್ಯೂ ಪೇಪರ್ಸ್ ಆದರೂ ಇರುತ್ತಲ್ಲ, ಅದನ್ನು ಬಳಸ್ಕೋಬೋದು. ನಿಮ್ಮ ಮನೇಲಿ ಬಳಸೋ ಯಾವುದೇ ಶಾಂಪೂ ಆಗಲಿ ಬಿಡಿ, ನಾನು ಕ್ಲಿನಿಕ್ ಪ್ಲಸ್ಸೇ ಬಳಸೋದು. ₹1 ಶಾಂಪೂ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನಾನು ಕೈಯಲ್ಲಿ ಹೆಂಗೆ ಮಾಡ್ತಾ ಇದ್ದೀನೋ ವಿಡಿಯೋದಲ್ಲಿ ಸೇಮ್ ಹಂಗೆ ಒಂದು ಸ್ವಲ್ಪನೂ ಗ್ಯಾಪ್ ಬಿಡ್ದಿರ ಸ್ಪ್ರೆಡ್ ಮಾಡ್ಕೋಬೇಕು. ಎರಡೂ ಸೇಮ್ ಇದೇ ಥರನೇ ಮಾಡಿಕೊಂಡು, ನೀವು ಇವಾಗ ತುಂಬ ಬಿಸಿಲು ಜಾಸ್ತಿ ಇದೆ, ಇದನ್ನು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಡ್ರೈ ಆಗೋಗುತ್ತೆ. ನಾನು ಅಷ್ಟು ನಮ್ಮ ಮನೆ ಮುಂದೆ ಇದನ್ನು ಒಣಗಿಸ್ತಾ ಇದ್ದೀನಿ. ನೀವು ಅಷ್ಟೇ ಇದನ್ನು ಪೂರ್ತಿ ಎಲ್ಲ ಸ್ಪ್ರೆಡ್ ಮಾಡಿದ್ಮೇಲೆ ಮನೆ ಮುಂದೆ ಇಟ್ಬಿಡಿ. ಒಂದು 5 ನಿಮಿಷಕ್ಕೆ ಡ್ರೈ ಆಗೋಗುತ್ತೆ. ನಂದು 5 ನಿಮಿಷ ಬಿಟ್ಟಿದ್ದೆ ಅಷ್ಟೇ, ಪೂರ್ತಿ ಡ್ರೈ ಆಗಿಬಿಟ್ಟಿದೆ. ಇದನ್ನು ಉದ್ದುದ್ದ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಉದ್ದುದ್ದ ಕಟ್ ಮಾಡಿಕೊಂಡು ಎಲ್ಲನೂ ಮತ್ತೆ ಫೋಲ್ಡ್ ಮಾಡಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಈ ಥರ ಮಡಚಿಬಿಟ್ಟು ಮತ್ತೆ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ನೀವು ಜಿಪ್ಲಾಕ್ ಕವರ್ ಇದ್ದರೆ ಅದರೊಳಗಡೆ ಇಡ್ಬೋದು. ಇಲ್ಲಾಂದರೆ ಯಾವುದನ್ನ ಚಿಕ್ಕ ಬಾಕ್ಸ್ ಪ್ಲಾಸ್ಟಿಕ್ದಂತೂ ಇದ್ದೇ ಇರುತ್ತಲ್ವ, ನೀವು ಬಳಸ್ತೀರಾ ಇರೋದು, ಆ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ನಿಮ್ಮ ಬ್ಯಾಗಲ್ಲಿ ಇಟ್ಬಿಡಿ. ನಾವೆಲ್ಲನ ಜರ್ನಿ ಮಾಡ್ತಾ ಇದ್ದೀವಿ, ಅಲ್ಲೆಲ್ಲ ಸೋಪ್ ಕ್ಯಾರಿ ಮಾಡೋಕ್ಕಾಗಲ್ಲ ಹ್ಯಾಂಡ್ ವಾಶ್ ಮಾಡಬೇಕಂದ್ರೆ. ಆ ಟೈಮಲ್ಲಿ ಇದಾದರೆ ನೋಡಿ, ಒಂದೇ ಒಂದು ಪೀಸ್ ಎತ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮ್ಮ ಹ್ಯಾಂಡ್ ವಾಶ್ ಮಾಡ್ಕೋಬೋದು ಎಲ್ಲಿ ಬೇಕಾದ್ರೂ. ಇವಾಗ ಸೋಪ್ ಎಲ್ಲ ಎತ್ಕೊಂಡು ಹೋದರೆ ಆ ಸೋಪ್ ಯೂಸ್ ಮಾಡಿದ್ಮೇಲೆ ಕವರ್ ಒಳಗೆ ಇಡಬೇಕು. ಸೋಪ್ ಎಲ್ಲ ತೇವ ಆಗಿಬಿಟ್ಟಿರುತ್ತೆ, ಅದನ್ನು ಬಟ್ಟೆಗಳಲ್ಲಿ ಇಟ್ರೂ ಬಟ್ಟೆನೂ ತೇವ ಆಗುತ್ತೆ ಅಂತ ಭಯ ಇರುತ್ತಲ್ವ. ಇದಾದರೆ ತುಂಬಾ ಸುಲಭ. ನೋಡಿದ್ರಲ್ಲ, ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನಾವು ಕುಟ್ಟಣಿಗೆ ಕಲ್ಲು ರಾತ್ರಿ ಹೊತ್ತಿಗೆ ಓಪನ್ ಇಟ್ಬಿಟ್ರೆ ಅಲ್ಲಿ ಜಿರಳೆ ಓಡಾಡುತ್ತಂತ ಭಯ ಇದ್ದರೆ ಒಂದು ಗ್ಲಾಸು ಬೋರ್ಲಾಕಿಡಿ, ಜಿರಳೆ ಮತ್ತು ಹಲ್ಲಿ ಓಡಾಡೋದಿಲ್ಲ.
ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಯಾವ ಟಿಪ್ಸ್ ತುಂಬ ಇಷ್ಟ ಆಯಿತೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.